4:30 ಆಗಿಬಿಟ್ಟಿದೆ. ಕನ್ನಡದಲ್ಲಿ ಏನಂತ ನಾವು ಸೊ ಫ್ರೆಂಡ್ಸ್, ದೇವ್ರಿಗೆ ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿ. ವೆಲ್ಕಮ್ ಬ್ಯಾಕ್ ತಿಳ್ಕಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾರೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಲಾಗ್ ಬಂದು ನವರಾತ್ರಿದ ಫಸ್ಟ್ ದಿನದ ಲಾಗ್ ಆಗಿರುತ್ತೆ. ಸೊ ಇನ್ನೂ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಇನ್ನು ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಮಾಡಬೇಕು, ಕಲಶ ಇಡಬೇಕು. ಸೊ ಬನ್ನಿ ಲೆಟ್ಸ್ ಸ್ಟಾರ್ಟ್. ಆಲ್ರೆಡಿ ಒಂದು 4:30 ಆಗಿಬಿಟ್ಟಿದೆ ನೋಡಿ, ಫುಲ್ಲು ಕತ್ಲೆ. ಸೊ ನಂದೆಲ್ಲ ಫ್ರೆಶ್ ಅಪ್ ಆಗಿದೆ, ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ವಿಡಿಯೋ ತುಂಬಾ ಲೇಟ್ ಆಯಿತು ಹಾಕೋಕ್ಕೆ, ಯಾಕಂದರೆ ನಂಗೆ ತುಂಬಾ ಹುಷಾರಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ, ದಯವಿಟ್ಟು ಕ್ಷಮಿಸಿ. ಫ್ರೆಂಡ್ಸ್, ಫುಲ್ಲು ಇಚ್ಚಿಂಗ್ ಅಂದರೆ ಇಚ್ಚಿಂಗು. ಹಾಗೆ ಇವತ್ತು ಬಂದು ಯಾವ ದೇವ್ರಿಗೆ ಆರಾಧನೆ ಮಾಡೋದಂದರೆ ಶೈಲಪುತ್ರಿ ಆರಾಧನೆ. ಇವತ್ತು ಬಂದು ಬಟ್ಟೆ ಹಾಕ್ಕೊಬೇಕಾಗಿರೋದು, ಡ್ರೆಸ್ ಆಗಲಿ ಇಲ್ಲ ಸೀರೆ ಆಗಲಿ ಹಳದಿ ಕಲ್ಲರು. ಸೀರೆನೇ ಶ್ರೇಷ್ಠ ಅಲ್ವಾ, ಅದಕ್ಕೆ ನಾನು ಸೀರೆ ಉಟ್ಕೊಂಡಿದ್ದೀನಿ, ನೀವು ನೋಡ್ಬೋದು ಯೆಲ್ಲೋ ಕಲ್ಲರು. ಹಾಗೆ ಬೇಗ ಎಲ್ಲ ಕಸ ಗುಡಿಸ್ಕೊಂಬಿಟ್ಟೆ. ಅದಾದಮೇಲೆ ಏನಂದರೆ ಫ್ರೆಂಡ್ಸ್, ಈ ಹಬ್ಬಗಳ ಟೈಮಲ್ಲಿ ಯಾವಾಗನಾಗಲಿ ಒಂಚೂರು ಅರಿಶಿನ, ಹಾಗೆ ಒಂಚೂರು ಉಪ್ಪು ಮತ್ತು ಹಸು ಗಂಜಲ ಅಂತಾರೆ. ಸೊ ಅದನ್ನು ಒಂಚೂರು ಹಾಕ್ಕೊಬೇಕು, ಆಗ ನೆಗೆಟಿವ್ ಅನ್ನೋದು ಇರಲ್ಲ. ಸೊ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅಂದರೆ ನಮ್ಮ ಅಜ್ಜಿ, ನಮ್ಮ ತಾತ ಆವಾಗಿಂದ ಅದೇ ಥರ ಮಾಡಿರೋದ್ರಿಂದ ನಾನು ಅದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಮನೆಯೆಲ್ಲ ಬೇಗ ಒರೆಸ್ತಾ ಇದ್ದೆ. ಸೊ ನೀವು ಯಾವ ಥರ ಆಚರಿಸ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾವಾದರೆ ಫಸ್ಟ್ ದಿನ ಪೂಜೆ ಮಾಡ್ತೀವಿ, ಮತ್ತು ಇನ್ನು ಲಾಸ್ಟ್ ದಿನವೇ ಪೂಜೆ ಮಾಡೋದು. ಅನ್ನೋವರೆಗೂ ನಮ್ಮ ಕಡೆ ಮಾಡಲ್ಲ. ಆವತ್ತಿಂದ ನಮ್ಮ ಅಜ್ಜಿ ಇದೆ ಮಾಡ್ಕೊಂಬಂದಿರೋದು, ಅದಕ್ಕೆ ನಾನು ಅಷ್ಟೇ. ಫಸ್ಟ್ ದಿನ ಅಂದರೆ ಡೈಲಿ ಹೊಸ್ಲು ಎಲ್ಲ ತೊಳಿತೀವಿ ಬೆಳಗ್ಗೆ ಸಂಜೆ. ಅಂದರೆ ಪೂಜೆ ತೆಂಕಾಯಿ ಎಲ್ಲ ತೊಳೆದು ಕಲಶ ಇಕ್ಕಿ ಎಲ್ಲ ಮಾಡೋದು ಫಸ್ಟ್ ಡೇ ಮಾಡ್ತೀವಿ, ಮತ್ತು ಇನ್ನು ಲಾಸ್ಟ್ ಡೇನೇ ನಾವು ಮಾಡೋದು. ಹಾಗೆ ಅರಿಶಿನ ಕಲಿಸ್ತಾ ಇದ್ದೆ. ಏನಕ್ಕೆ ಅರಿಶಿನ ಕಲಿಸ್ತಾ ಇದ್ದೀನಿ ಅಂದರೆ, ಹೊಸ್ಲಿಗೆ ಅರಿಶಿನ ಚೆನ್ನಾಗಿ ಹಚ್ಚಬೇಕು. ಇನ್ನು ನವರಾತ್ರಿ ಟೈಮಲ್ಲಿ ಅರಿಶಿನ ಚೆನ್ನಾಗಿ ಹಚ್ಚಬೇಕು ಹೊಸ್ಲಿಗೆ. ಮತ್ತು ದೇವ್ರ ಮನೆಗೆ ಯಾರಾದರೂ ಡೋರ್ ಆ ಥರ ಇಕ್ಕಿದರೆ ಅಲ್ಲೂ ಹಚ್ಚಿ ರಂಗೋಲಿ ಬಿಡಬೇಕು ಫ್ರೆಂಡ್ಸ್. ಅಂದರೆ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋದು, ನನಗೆ ಎಷ್ಟು ಗೊತ್ತೋ ಅಷ್ಟು ನಿಮ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮಗಳಂತೂ ತೀಟೆ ಮಾಡ್ತಾಯಿದ್ಲು. ಇನ್ನು ಬೇಗನೆ ಎದ್ಬಿಟ್ಟಿದ್ದಾಳೆ, 6:30 ಎದ್ಬಿಟ್ಟಿದ್ದಾಳೆ. ನಾನು ಮಾಡೋದಷ್ಟಕ್ಕೆ ಫುಲ್ಲು ಒಂದು 6:30 ಆಗೋಗಿತ್ತು. ಇನ್ನೆಲ್ಲರೂ ಎದ್ದಿದ್ರು ನಮ್ಮ ಮನೆಯಲ್ಲಿ. ಬೇಗ ರಂಗೋಲಿ ಎಲ್ಲ ಹಾಕ್ತಾಯಿದ್ದೆ. ನಮ್ಮ ಮನೆ ಹತ್ರ 2 ಕಡೆ ಹಾಕಬೇಕು ಫ್ರೆಂಡ್ಸ್, ಒಂದು ಕಡೆ ಅಲ್ಲ 2 ಕಡೆನೂ ಹಾಕಬೇಕು. ನನಗೆ ರಂಗೋಲಿ ಎಲ್ಲ ಬಿಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದರಲ್ಲಿ ಕಲರ್ಸ್ ಹಾಕೋದಂದರೆ ಇನ್ನೂ ಇಷ್ಟ. ಹಾಗೆ ನೀವು ಏನೇನು ಮಾಡ್ತೀರಾ ಹಬ್ಬಕ್ಕೆ ಅಂತ ನನಗೆ ಹೇಳಿ. ಅಂದರೆ ಈ 9 ದಿನ ಒಬ್ಬೊಬ್ಬರು ಒಂಥರ ಆಚರಿಸ್ತಾರೆ, ನಾವಾದರೆ ಇಷ್ಟೇ ಆಚರಿಸೋದು. ಹಾಗೆ ಇಲ್ಲಿ ಏನಂದರೆ ನರಸಿಂಹಸ್ವಾಮಿ ದೇವಸ್ಥಾನ, ಎಲ್ಲಮ್ಮ ತಾಯಿ ದೇವಸ್ಥಾನ ಇದೆಯಲ್ಲ, ನರಸಿಂಹಸ್ವಾಮಿನ ಕೂಡ ಪಟ್ಟಕ್ಕೆ ಕುಣಿಸ್ತಾರೆ ಅಂತೆ. ನನಗೆ ಫಸ್ಟ್ ಟೈಮ್ ಇದು ಗೊತ್ತಿತ್ತು. ಹಾಗೆ ಶಾಮಂತಿಗೆ ಹೂವು ಕೂಡ ತರಿಸಿದ್ದೆ. ಇನ್ನು ಆ ಶಾಮಂತಿಗೆ ಹೂವಕ್ಕೆ ಕುಂಕುಮ ಇಕ್ಕರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ನೀವೇ ನೋಡ್ಬೋದು ಡೋರ್ ಹತ್ರ ಎಲ್ಲ. ಸೊ ಈ ಥರ ರಂಗೋಲಿ ಹಾಕಿ ಅರಿಶಿನ ಎಲ್ಲ ಹಚ್ಚಿ ರಂಗೋಲಿ ಬಿಟ್ಟಿದ್ದೆ. ಈಗ ಈಚೆ ಕೆಲಸ ಎಲ್ಲ ಮುಗಿತು, ಇವಾಗ ದೇವ್ರ ಮನೆ ಕೆಲಸ. ಸೊ ಅದೆಲ್ಲ ಕ್ಲೀನ್ ಮಾಡಿ, ಹಾಗೆ ನೈವೇದ್ಯ ಕೂಡ ಮೊಸರನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅನ್ನಕ್ಕೆ ಇಕ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸೋಣ ಬನ್ನಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಅರಿಶಿನ ಕುಂಕುಮ ಇಕ್ತಾಯಿದ್ದೆ ನಾನು. ಕಲಶಕ್ಕೆ ನನಗೆ ಗೊತ್ತಿರೋ ಪ್ರಕಾರ 3 ಎಲೆ ಇಲ್ಲ 5 ಎಲೆ ಇಲ್ಲ 9 ಎಲೆ ಆ ಥರ ಬೆಸ ಸಂಖ್ಯೆಯಲ್ಲಿ ಇಕ್ಕೊಂಡು ಹೋಗಬೇಕು. ಹಾಗೆ ಕೆಲವರು ಅರಿಶಿನ ಕೊಂಬು ಕೂಡ ಕಟ್ತಾರೆ, ನಾನು ಕಟ್ತೀನಿ. ಆದರೆ ಫಸ್ಟ್ ನಮ್ಮ ಅಜ್ಜಿ ಯಾವಾಗ ಕಟ್ತಾ ಇಲ್ವಂತೆ, ಅದಕ್ಕೋಸ್ಕರ ನಾನು ತೆಗ್ದುಬಿಟ್ಟೆ. ಹಂಗೆ ಕಟ್ಟಬಾರ್ದು, ನಾವು ಆವತ್ತಿಂದ ವಾಡಿಕೆ ಇಲ್ಲ ಅಂದರು. ಸೊ ಅದಕ್ಕೋಸ್ಕರ ನಾನು ತೆಗ್ದೆ. ಇನ್ನು ಪೂಜೆ ಎಲ್ಲ ರೆಡಿ ಮಾಡಿ ಆಲ್ರೆಡಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ, ದೀಪ ಹಂಚಿ ನೀವೇ ನೋಡ್ಬೋದು. ನನಗೆ ಈ ಥರ ಎಲ್ಲ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಈ ಥರ ಹಬ್ಬಗಳೇನಾದ್ರು ಬಂದುಬಿಟ್ರೆ ದೇವ್ರ ಪೂಜೆ ಮಾಡೋದು, ದೇವ್ರನ್ನ ಅಲಂಕಾರ ಮಾಡೋದು, ಹೂವು ಇಕ್ಕಿ, ಅದೇ ಒಂಥರ ಸಂಭ್ರಮ. ನಿಮಗೆಲ್ಲ ಇಷ್ಟನಾ ಈ ಥರ ಮಾಡೋಕ್ಕೆ? ನನ್ನ ಮಗಳಂತೂ ನಾನು ಮಾಡಬೇಕು ಅಂತ ಹೇಳ್ತಾ ಇದ್ಲು.
ಹಾಗೆ ನಾನು ಈಚೆ ಹೋಗಿ ಕಾಯಿ ಹೊಡೆಯೋದು. ನಮ್ಮ ಮನೆ ಒಳಗಡೆ ಹೊಡೆಯೋಕ್ಕೆ ಆಗೋಲ್ಲ, ಫುಲ್ಲು ವಾಟರ್ ಆಗಿಬಿಡುತ್ತೆ ಅಂತ ತುಳಸಿ ಹತ್ರ ಹೋಗ್ಬಿಟ್ಟು ಕಾಯಿ ಹೊಡ್ಕೊಂಡು ಬರ್ತೀವಿ ನಾವು. ಮಂಗಳಾರತಿ ಎಲ್ಲ ಆದಮೇಲೆ ನೋಡಿ ನನ್ನ ಮಗಳು ನಾನು ಮಾಡಬೇಕಂತ ಬರ್ತಾಳೆ. ಅವಳಿಗೂ ಅಷ್ಟೇ ದೇವರು ಪೂಜೆ ಮಾಡಬೇಕಂದ್ರೆ ತುಂಬಾ ಇಷ್ಟ. ಅವಳಿಗೆ ಭಕ್ತಿ ಜಾಸ್ತಿ ಹೇಳ್ಬೇಕಂದ್ರೆ. ಹಾಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ತಾಳಿಗೂ ಕೂಡ ಇಟ್ಕೊಂಡು ನನಗೆ ಏನು ಕೋರಿಕೆ ಇದೆಯೋ ಅದೆಲ್ಲ ಮುಗಿಸ್ದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀನಂತ. ನೈವೇದ್ಯಕ್ಕಾದರೆ ಮೊಸರು ಅನ್ನ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಹಣ್ಣು ಹಂಪಲು ಎಲ್ಲ ಹಾಕಿ ತುಳಸಿ ಕೂಡ ಪೂಜೆ ಮಾಡೇ ಮಾಡ್ತೀನಿ ಕಂಪಲ್ಸರಿ. ಈಗ ದೇವಸ್ಥಾನಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಇವಾಗ ಹೂವು ಒಂದು ಮಿಸ್ಸಿಂಗು, ಸೊ ಹೂವು ಕಟ್ಕೊಬೇಕು ಬೇಗ ಚಿನ್ನಿ ಬರುತ್ತಷ್ಟಕ್ಕೆ. ಆಮೇಲೆ ಧೃತಿ ಕೂಡ ಸ್ನಾನ ಮಾಡಿಸ್ಬೇಕು. ನಾನು ಹೂವು ಎಲ್ಲ ಕಟ್ಕೊತಾ ಇದ್ದೆ, ಯಾಕಂದರೆ ನಾವು 2 ದೇವ್ರಿಗಲ್ವಾ ಕೊಡೋದು. ಒಂದು ಯಲ್ಲಮ್ಮ ತಾಯಿಗೆ ಮತ್ತು ಇನ್ನೊಂದು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಸೊ ಅದಕ್ಕೆ ಬೇಗ ಕಟ್ಕೊಂಬಿಡೋಣ. ಇನ್ನು ಸ್ನಾನಕ್ಕೆ ಬೇರೆ ಹೋಗಿದ್ರೆ ಚಿನ್ನಿನ ಸ್ನಾನದಿಂದ ಬಂದಮೇಲೆ ಧೃತಿಗೂ ಮಾಡಿಸ್ಬೇಕು ಅಂದ್ಬಿಟ್ಟು ಬೇಗ ಕಟ್ತಾಯಿದ್ದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನ್ನ ಮದುವೆ ಆಗೋ ಹೊಸದಲ್ಲಿ ನನಗೆ ಬರ್ತಾನೆ ಇಲ್ಲ ಹೂವು ಕಟ್ಟೋದು. ನಾನು ಕಲ್ತಿದ್ದು 1 ಇಯರ್ ಆಯ್ತೇನೋ ಕಲ್ತು ಅಷ್ಟೇ. ಹಾಗಾದರೆ ನನಗೇನು ಬರ್ತಾನೆ ಇರಲಿಲ್ಲ, ಹೂವು ಕಟ್ಟೋಕ್ಕೆ ಬರ್ತಾ ಇರಲಿಲ್ಲ. ನೋಡಿ ನನ್ನ ಮಗಳು ಬರೋದು ಹೂವೆಲ್ಲ ಎತ್ಕೊಂಡೋಗಿ ಬಾಗ್ಲ ಹತ್ರ ನೀಟಾಗಿ ಜೋಡಿಸಿ ಇಕ್ಕಿದ್ದಾಳೆ. ಎಷ್ಟು ಹೂವು ಇಕ್ಕಿದ್ಲು ಅಂದರೆ ಬಾಗ್ಲ ಹತ್ರ ಸಿಕ್ಕಾಪಟ್ಟೆ ಇಕ್ಕಿದ್ಲು. ಹೂವು ಕಟ್ಟೋದು ಕೂಡ ಲಾಗ್ ಮಾಡಿ ಹಾಕಿನಿ. ಯಾರಿಗಾದ್ರೂ ಬಂದಿಲ್ಲ ಅಂದರೆ ಪ್ಲೀಸ್ ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ನೋಡಿ ಹೆಂಗೆ ಓಡಾಡ್ತಿದ್ದಾಳೆ, ಗೂಳಿ ಓಡಾಡ್ದಂಗೆ. ಸೊ ಎಲ್ಲ ರೆಡಿ ಆಯಿತು ದೇವಸ್ಥಾನಕ್ಕೆ. ನೋಡ್ಬೋದು ಯಾವ ಥರ ಅಲಂಕಾರ ಮಾಡಿ ಪಟ್ಟಕ್ಕೆ ಕುಣಿಸಿದ್ದಾರೆ ಅಂತ. ಪೂಜೆ ಎಲ್ಲ ಆಗ್ತಾಯಿದೆ, ಮಂಗಳಾರತಿ ದೇವ್ರಿಗೆ. ನಾನು ಚಿನ್ನಿ ಮತ್ತು ಧೃತಿ ಹೋಗಿತ್ತು. ಹಾಗೆ ದೇವ್ರ ಪ್ರಸಾದ ಸ್ವೀಟ್ ಪೊಂಗಲ್. ಸೊ ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಇನ್ನು ದೋಸೆ ಮಾಡಬೇಕಿತ್ತು. ದೋಸೆ ಚಟ್ನಿ ಎಲ್ಲ ಮಾಡಿ ಈಗ ಬ್ರೇಕ್ಫಾಸ್ಟ್ ಒಂದು 11:30 ಆಗಿತ್ತು ತಿನ್ನೋಕ್ಕೆ. ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ರು, ಹೇಳಿದ್ದೆ ತೊಗೊಂಬನ್ನಿ ಅಂತ. ಸೊ ಇನ್ನೂ ಸ್ವಲ್ಪ ಹೂವು ಎಲ್ಲ ಬೇಕಿತ್ತು, ಯಾಕಂದರೆ 9 ಡೇಸು ಕಂಟಿನ್ಯೂ ಮಾಡಬೇಕಲ್ವ. ಅದಕ್ಕೋಸ್ಕರ ಹೊಸ್ಲಿಗೆಲ್ಲ ಹೂವು ಬೇಕು ಅಂದ್ಬಿಟ್ಟು ಹೂವು ಎಲ್ಲ ತರಿಸಿ. ನೋಡಿ ಇದು ಈ ಥರ ಕಟ್ಟಿದೆ. ಇದೊಂದು ಜೇನುಹುಳ ಥರ ಇರುತ್ತೆ ಹುಳ. ಆ ಹುಳ ಬಂದು ಕಟ್ಟಿರೋದು. ಇದು ಏನಕ್ಕೆ ಕಟ್ಟುತ್ತೆ ಅಂದರೆ ಯಾರಾದರೂ ಪ್ರೆಗ್ನೆಂಟು ಆ ಥರ ಏನಾದರೂ ಇದ್ದರೆ ಈ ಥರ ಕಟ್ಟುತ್ತಂತೆ. ನಮ್ಮ ಮನೇಲಿ ಹಸು ಪ್ರೆಗ್ನೆಂಟ್ ಇದೆ. ಸೊ ಅದು ಏನಾದರೂ ಹೊಡೆದ್ರೆ ಫುಲ್ಲು ಹುಳ ಇರುತ್ತೆ ಫ್ರೆಂಡ್ಸ್. ಸೊ ನಮ್ಮ ಕಡೆ ಆದರೆ ಸಂಜೀವಿನಿ ಗೂಡು ಅಂತಾರೆ ತೆಲುಗಲ್ಲಿ. ಕನ್ನಡದಲ್ಲಿ ಏನಂತಾರೆ ನನಗೂ ಗೊತ್ತಿಲ್ಲ. ಸೊ ಗೊತ್ತಿರೋರು ಕಮೆಂಟ್ ಮಾಡಿ ಏನಂತ ಕರೀತಾರೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡಿದ್ರೆ ಪ್ಲೀಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.